ಇನ್ಸ್ಟಾಗ್ರಾಮ್ ಅಲ್ಲಿ ಜನವರಿಯಿಂದ ವೈರಲ್ ಆಗಿರೋ ವಿಡಿಯೋ ಅಂದ್ರೆ ಈ ಪೆಂಗ್ವಿನ್ ವಿಡಿಯೋ. ಈ ವಿಡಿಯೋನ ಜನರು ಮೋಟಿವೇಶನ್ ಆಗಿ ತಗೊಂತಿದ್ದಾರೆ. ಮತ್ತೆ ಕೆಲವರು ಗುಂಪಿನಲ್ಲಿರೋ ಜನರಿಗಿಂತ ಒಂಟಿಯಾಗಿರೋದೇ ಬೆಸ್ಟ್ ಅಂತ ಭಾವಿಸ್ತಿದ್ದಾರೆ. ಆದ್ರೆ ಈ ವಿಡಿಯೋ ಮಾಡಿದ್ಯಾರು? ಈ ವಿಡಿಯೋ ಹೆಂಗೆ ವೈರಲ್ ಆಯ್ತು? ಈ ವಿಡಿಯೋದಲ್ಲಿ ಅಂತದ್ದೇನಿದೆ ಜನರು ಅಷ್ಟು ಪರ್ಸನಲ್ ಆಗಿ ತಗೊಳ್ಳುವಂತದ್ದು? ಮತ್ತೆ ಈ ವಿಡಿಯೋ ನೋಡಿ ವನ್ಯಜೀವಿ ಸಂರಕ್ಷಣಾಧಿಕಾರಿಗಳು ಹೇಳಿದ್ದೇನು? ಬನ್ನಿ ಎಲ್ಲಾ ವಿಷಯನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಅದಕ್ಕೂ ಮುಂಚೆ ಇಂತ ಟ್ರೆಂಡಿಂಗ್ ಟಾಪಿಕ್ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಸ್ಪೆಷಲ್ ಒನ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನ ಒತ್ತಿ. ಇದರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ನಿಮಗೆ ಮೊದಲು ಬರುತ್ತೆ. ಈ ವಿಡಿಯೋನ ವೇನಾ ಹೇಗೋ ನನ್ನನ್ನು ತನ್ನ ನಿರ್ದೇಶನದ ಎನ್ಕೌಂಟರ್ ದಿ ಎಂಡ್ ಆಫ್ ದಿ ವರ್ಲ್ಡ್ ಎಂಬ ಒಂದು ಡಾಕ್ಯುಮೆಂಟರಿ ವಿಡಿಯೋನಲ್ಲಿ ಸೆರೆ ಹಿಡಿತಾನೆ. ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಈ ವಿಡಿಯೋ ಒಂದಲ್ಲ ಎರಡಲ್ಲ ಸುಮಾರು 19 ವರ್ಷಗಳ ಹಿಂದಿನ ವಿಡಿಯೋ ಆಗಿರುತ್ತೆ. ಇದು 2010ರಲ್ಲಿ ಈ ವಿಡಿಯೋನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದ್ರು. ಡಿಪ್ರೆಷನ್ ಗೆ ಒಳಗಾದ ಪೆಂಗ್ವಿನ್ ಅಂತ ಟೈಟಲ್ ಕೊಟ್ಟಿದ್ರು. ಈ ವಿಡಿಯೋ 2026ರಲ್ಲಿ ಅಲ್ಲ 2014ರಲ್ಲೇ ವೈರಲ್ ಆಗಿತ್ತು. ಆ ಟೈಮ್ ಅಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ತುಂಬಾ ಕಡಿಮೆ ಇದ್ರು. ಅದಕ್ಕೆ ಇದು ಅಷ್ಟು ಸುದ್ದಿ ಆಗ್ಲಿಲ್ಲ. ಆದ್ರೆ 2026ರಲ್ಲಿ ಎಷ್ಟು ಜನ ಈ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾರಂತ ನಿಮಗೆ ಗೊತ್ತು. ಇದರಿಂದ ಎಲ್ಲಾರು ಇನ್ಸ್ಟಾಗ್ರಾಮ್ ರೀಲ್ಸ್ ಫೀಡ್ ಅಲ್ಲಿ ಈ ವಿಡಿಯೋನೇ ಬರ್ತಿದೆ. ಆದ್ರೆ ಈ ಪೆಂಗ್ವಿನ್ ವಿಡಿಯೋ ತೆಗ್ದಿದ್ದು 2010ರಲ್ಲಿ ಆದ್ರೂ ಅದು ವೈರಲ್ ಆಗಿದ್ದು ಮಾತ್ರ 2026ರಲ್ಲಿ. ಇದು ಹೇಗೆ ಸಾಧ್ಯ ಅಂತ ನೀವು ಯೋಚನೆ ಮಾಡಬಹುದು. ಆದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಯಾವ ವಿಡಿಯೋ ಯಾವ ಟೈಮ್ ಅಲ್ಲಿ ಯಾವಾಗ ವೈರಲ್ ಆಗುತ್ತೆ ಅಂತಾನೆ ಹೇಳೋಕ್ಕಾಗಲ್ಲ. ಇನ್ಸ್ಟಾಗ್ರಾಮ್ ನಲ್ಲಿ 19 ಅಲ್ಲ 50 ವರ್ಷದ ವಿಡಿಯೋ ಬೇಕಾದ್ರೂ ವೈರಲ್ ಆಗುತ್ತೆ. ಆ ರೀತಿಯಾಗಿ ಇನ್ಸ್ಟಾಗ್ರಾಮ್ ಪ್ಲಾಟ್ಫಾರ್ಮ್ ಬೆಳೆದು ನಿಂತಿದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಕರಿಮಣಿ ಮಾಲೀಕ ಹಾಡು. ಈ ಹಾಡು ಬಿಡುಗಡೆ ಆಗಿದ್ದು 1999ರಲ್ಲಿ. ಆದ್ರೆ ಈ ಹಾಡು ವೈರಲ್ ಆಗಿದ್ದು ಮಾತ್ರ 2022-23ರಲ್ಲಿ. ಇದೇ ರೀತಿನೇ ಇನ್ಸ್ಟಾಗ್ರಾಮ್ ಅಲ್ಲಿ ಪೆಂಗ್ವಿನ್ ವಿಡಿಯೋನು ವೈರಲ್ ಆಗಿದ್ದು. ಸಾಮಾನ್ಯವಾಗಿ ಪೆಂಗ್ವಿನ್ ಗಳು ತನ್ನ ಗುಂಪಿನೊಂದಿಗೆ ಆಹಾರ ಹುಡ್ಕೊಂಡು ಸಮುದ್ರದ ತುದಿಯಲ್ಲಿ ಇರ್ತವೆ. ಆದ್ರೆ ಈ ವಿಡಿಯೋದಲ್ಲಿ ನೋಡಿದ್ರೆ ಆ ಒಂದು ಪೆಂಗ್ವಿನ್ ತನ್ನ ಗುಂಪಿನಿಂದ ದೂರವಾಗಿ ಸುಮಾರು 70 ಕಿಲೋಮೀಟರ್ ಗಿಂತ ಹೆಚ್ಚು ದೂರ ಕಾಣಿಸ್ತಿರೋ ಒಂದು ಬೆಟ್ಟದ ಕಡೆಗೆ ಹೋಗ್ತಿರುತ್ತೆ. ಅದನ್ನ ನೋಡಿದ ಜನರು ಅದನ್ನ ಮತ್ತೆ ಅದರ ಗುಂಪಿಗೆ ಬಿಟ್ರು ಸಹ ಅದು ಮತ್ತೆ ಆ ಬೆಟ್ಟದ ಕಡೆಗೆ ಹೋಗ್ತಿರುತ್ತೆ. ಆದ್ರೆ ಆ ಬೆಟ್ಟದ ಕಡೆ ಹೋದ್ರೆ ಆ ಪೆಂಗ್ವಿನ್ ಗೆ ಯಾವ ಆಹಾರ ಇಲ್ಲ, ಮತ್ತೆ ಅದಕ್ಕೆ ಯಾವ ಉಪಯೋಗನೂ ಇಲ್ಲ. ಅದರ ಬದಲಾಗಿ ಅದರ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಆ ಬೆಟ್ಟದ ಕಡೆಗೆ ಆ ಪೆಂಗ್ವಿನ್ ಹೋಗ್ತಿರುತ್ತೆ. ಈ ವಿಡಿಯೋ ನೋಡಿದ ಕೆಲವು ಜನರು ವಿಡಿಯೋನ ಮೀಮ್ಸ್ ಆಗಿ ಮಾಡ್ಕೊಂಡ್ರು. ಇನ್ನು ಕೆಲವರು ಗುಂಪಿನಲ್ಲಿ ಇರೋದ್ಕಿಂತ ಸಿಂಗಲ್ ಆಗಿರೋದೇ ಒಳ್ಳೇದು ಅಂತ ವಿಡಿಯೋನ ಮೋಟಿವೇಶನ್ ಆಗಿ ತಗೊಂಡ್ರು. ಆದ್ರೆ ಈ ವಿಡಿಯೋ ನೋಡಿ ವನ್ಯಜೀವಿ ಸಂರಕ್ಷಣಾಧಿಕಾರಿಗಳು ಅಧ್ಯಯನ ಮಾಡಿ ಹೇಳ್ತಾರೆ, ಈ ಪೆಂಗ್ವಿನ್ ಗಳು ಅತಿಯಾಗಿ ಹಿಮದ ವಾತಾವರಣದಲ್ಲಿರೋದ್ರಿಂದ ಪೆಂಗ್ವಿನ್ ಗಳ ಮೆದುಳಿನ ನರಗಳ ಮೇಲೆ ಒತ್ತಡ ಬೀರುತ್ತೆ. ಕೆಲವೊಮ್ಮೆ ಬಂಡೆಗಳಿಗೆ ಡಿಕ್ಕಿ ಹೊಡ್ಕೊಂತವೆ. ಇನ್ನು ಕೆಲವೊಮ್ಮೆ ಇದರ ದಿಕ್ಕು ತಪ್ಪಾಗಿ ಗೊಂದಲಕ್ಕೆ ಒಳಗಾಗಿ ಪೆಂಗ್ವಿನ್ ಗಳು ಲೆಕ್ಕವಿಲ್ಲದಷ್ಟು ದೂರ ಹೋಗ್ತಾವಂತೆ. ಇದರಿಂದ ಆ ಪೆಂಗ್ವಿನ್ ಗಳನ್ನ ಅದರ ಗುಂಪಿನಲ್ಲಿ ಬಿಟ್ರು ಅದು ಆ ಸಮಯದಲ್ಲಿ ಏನು ಅನ್ಸುತ್ತೋ ಅದನ್ನೇ ಮಾಡ್ತಾವಂತೆ. ಈ ವಿಡಿಯೋದಲ್ಲಿ ಕಾಣಿಸ್ತಿರೋ ಪೆಂಗ್ವಿನ್ ಗೂ ಇದೇ ರೀತಿಯಾಗಿ ಅದರ ಮನಸ್ಥಿತಿ ಅದರ ಗುರಿ ಆ ಬೆಟ್ಟದ ಕಡೆ ಇದ್ದಿದ್ರಿಂದ ಅಲ್ಲಿನ ಜನರು ಈ ಪೆಂಗ್ವಿನ್ ನ ಅದರ ಗುಂಪಿನಲ್ಲಿ ಬಿಟ್ರು ಆ ಬೆಟ್ಟದ ಕಡೆ ಹೋಗ್ತಿದೆ ಅಂತ ವನ್ಯಜೀವಿ ಸಂರಕ್ಷಣಾಧಿಕಾರಿಗಳು ತಿಳಿಸ್ತಾರೆ. ಇದಾಗಿತ್ತು ಇನ್ಸ್ಟಾಗ್ರಾಮ್ ನ ವೈರಲ್ ಪೆಂಗ್ವಿನ್ ಸ್ಟೋರಿ. ಇಂತ ಟ್ರೆಂಡಿಂಗ್ ಟಾಪಿಕ್ ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನನ್ನ ಸ್ಪೆಷಲ್ ಒನ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.